ಓಂ ಮಹಾಲಕ್ಷ್ಮೀ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ, ನಮಗೆ ಪ್ರತಿಯೊಬ್ಬರಿಗೂ ಅಷ್ಟೇ ಮಾನವರಾಗಿರ್ತಕ್ಕಂಥವರಿಗೆ ಅನೇಕ ಸಮಸ್ಯೆಗಳಿರುತ್ತೆ. ಅದರಲ್ಲೂ ಕೂಡ ಸಹ ಎಲ್ಲ ಸಮಸ್ಯೆಗಳು ಒಂದೇ ಸರಿ ಬಂದಾಗ, ಈಗ ಸಾಲ ಬಾಧೆ ಇರ್ಬೋದು, ಭೂಮಿಯ ವಿಷಯ ಇರ್ಬೋದು, ಹಾಗೆ ಶತ್ರುಗಳ ಭಯ ಇರ್ಬೋದು, ರೈತರಿಗೆ ಬೆಳೆಯ ಒಂದು ಸಂಕಟ ಇರ್ತಕ್ಕಂಥದ್ದಾಗ್ಬೋದು. ಈ ರೀತಿ ಅನೇಕ ಸಮಸ್ಯೆಗಳು ಒಟ್ಟಾರೆಯಾಗಿ ಬಂದಾಗ ಒಂದು ಸಮಸ್ಯೆಯಿಂದ ಇನ್ನೊಂದು ಸಮಸ್ಯೆ ಹಾಗೆಯೇ ಪೋಣಿಸ್ಕೊಂಡು ಹೋದಂಗೆ ಬರ್ತಾ ಇರ್ತಕ್ಕಂಥ ಸಂದರ್ಭಕ್ಕೆ ಅನುಸಾರವಾಗಿ ನಮ್ಮ ಪೂರ್ವಿಕರಿರ್ಬೋದು, ನಮ್ಮ ಪರಂಪರೆಗಳಿರ್ಬೋದು, ನಮ್ಮ ಸಂಸ್ಕಾರಗಳಿರ್ಬೋದು, ನಮ್ಮ ಹಿಂದೂ ಸಂಪ್ರದಾಯದಲ್ಲಿರ್ತಕ್ಕಂಥ ಅನೇಕ ವಿಶೇಷವಾದ ಅನೇಕ ಪೂಜಾ ಕೈಂಕರ್ಯಗಳಲ್ಲಿ ಒಂದು ಬಹುಮುಖ್ಯವಾದ ಒಂದು ಪೂಜಾ ಕೈಂಕರ್ಯ ಇದೆ. ಅದನ್ನೇನಾದರೂ ಮಾಡಿದ್ದೆ ಆದರೆ ನಮಗೆ ಮನೆಯಲ್ಲಿರ್ತಕ್ಕಂಥ ಎಲ್ಲ ಸಮಸ್ಯೆಗಳಿಗೂ ಸೇರಿ ಒಂದೇ ಒಂದು ಪರಿಹಾರ. ಅದು ಭಾಳ ಸರಳ ಪರಿಹಾರ, ಆದರೆ ಶ್ರದ್ಧೆ ಬೇಕು, ಭಕ್ತಿ ಬೇಕು. ಆ ಪರಿಹಾರ ಏನು ಅಂತ ಹೇಳಿದ್ರೆ ಮಾ ವಾರಾಹಿ ದೇವಿಯ ಪೂಜೆ. ಮಾ ವಾರಾಹಿ ಏನು ಹೆಸರು ಕೇಳಿದ ತಕ್ಷಣ ನಮಗೆ ವರಾಹ ಗೊತ್ತು. ವಾರಾಹಿ ಯಾರು? ಆ ತಾಯಿ ಬಂದು ವರಾಹ ಸ್ವಾಮಿಯ ಪತ್ನಿ ಆಗಿರ್ತಾರೆ. ವರಾಹ ಸ್ವಾಮಿಯ ಪತ್ನಿ ಸಪ್ತಮಾತೃಕೆಯರಲ್ಲಿ ಐದನೆಯವರಾಗಿರ್ತಕ್ಕಂಥ ವಾರಾಹಿ ದೇವಿ. ಆ ತಾಯಿಗೆ ಯಾವ ಶಕ್ತಿ ಇರುತ್ತೆ? ಸಾಕ್ಷಾತ್ ಪಾರ್ವತಿ ದೇವಿಯ ಶಕ್ತಿ ಇರುತ್ತೆ. ಎಲ್ಲವನ್ನೂ ಕೊಡ್ತಕ್ಕಂಥ ಶಕ್ತಿ ಕೂಡ ಇರತಕ್ಕಂಥದ್ದು. ದೀರ್ಘಾಯುಸ್ ಇರ್ಬೋದು, ವ್ಯಾಪಾರದಲ್ಲಿ ವೃದ್ಧಿ ಇರ್ಬೋದು, ಆರೋಗ್ಯ ಇರ್ಬೋದು, ಎಲ್ಲವನ್ನೂ ಕೊಡ್ತಕ್ಕಂಥ ಶಕ್ತಿ ಇರುತ್ತೆ. ಈಗ ಯಾಕೆಂತ ಹೇಳಿದ್ರೆ ಸಪ್ತಮಾತೃಕೆಯರಲ್ಲಿ ಬ್ರಾಹ್ಮಿ, ಮಾಹೇಶ್ವರಿ, ಹಾಗೆ ಕೌಮಾರಿ, ವೈಷ್ಣವಿ, ವಾರಾಹಿ, ಮಾಹೇಶ್ವರಿ, ಚಾಮುಂಡಿ ಇರ್ತಕ್ಕಂಥ ಅಂದರೆ ಐದನೇವರೇ ಆಗಿರ್ತಕ್ಕಂಥವರೇ ವಾರಾಹಿ. ಈ ತಾಯಿಯ ಪೂಜೆಯನ್ನು ಹೇಗೆ ಮಾಡಬೇಕು? ತುಂಬ ಸರಳ ವಿಧಾನ. ಎಲ್ಲ ಸಮಸ್ಯೆಗಳಿದೆ. ಈ ಸಮಸ್ಯೆಗಳ ಅನುಸಾರವಾಗಿ ಸಾಧ್ಯವಾದರೆ ವಾರಾಹಿಯ ಫೋಟೋ ಇರ್ಬೋದು, ವಾರಾಹಿಯ ಛಾಯಾಚಿತ್ರ ಇರ್ಬೋದು, ವಾರಾಹಿದೇನಾದರೂ ನಿಮಗೆ ಸಿಕ್ಕಿದ್ರೆ ತಗೊಳ್ಳಿ. ಇಲ್ಲ ಅಂದರೆ ಬುಧವಾರ, ಗುರುವಾರ ಮತ್ತು ಶುಕ್ರವಾರ, ಬುಧವಾರ, ಗುರುವಾರ, ಶುಕ್ರವಾರ, ನಮಗೆ ವಾರದಲ್ಲಿ ಬರ್ತಕ್ಕಂಥ ಈ 3 ದಿನಗಳನ್ನು ನಾವು ಶ್ರದ್ಧಾಭಕ್ತಿಯಿಂದ ಸೂರ್ಯಾಸ್ತ ಕಾಲದಲ್ಲಿ, ಅಂದರೆ ಸೂರ್ಯ ಮುಳುಗ್ತಕ್ಕಂಥ ಸಮಯದಲ್ಲಿ ನಿಮಗೆ ಸಾಧ್ಯವಾದರೆ ಆ ಫೋಟೋ ಇಟ್ಕೊಂಡು, ವಾರಾಹಿ ಫೋಟೋ ಎಲ್ಲ ಕಡೆ ಸಿಗುತ್ತೆ, ತಗೋಬೋದು, ಏನು ತೊಂದರೆ ಇಲ್ಲ. ಆ ಫೋಟೋವನ್ನು ಮನೆಯಲ್ಲಿ ನಾವು ಸ್ಥಾಪನೆ ಮಾಡ್ಕೋಬೇಕು. ಒಂದು ಅಕ್ಕಿ ತಟ್ಟೆಯಲ್ಲಿ ತೊಗೊಂಡು ಅಕ್ಕಿ ಹಾಕಿ ಆ ತಟ್ಟೆಯಲ್ಲಿ ಆ ಫೋಟೋವನ್ನು ಇಟ್ಟು, ಅದು ಪೂರ್ವಾಭಿಮುಖವಾಗಿ ಉತ್ತರಾಭಿಮುಖವಾಗಿ, ಪೂರ್ವಕ್ಕಿಟ್ಟರೂ ಪರವಾಗಿಲ್ಲ, ಉತ್ತರಕ್ಕಿಟ್ಟರೂ ಬಟ್ ಅಲ್ಲಿ ಹಚ್ತಕ್ಕಂಥ ದೀಪ ಮಾತ್ರ, ಅಲ್ಲಿ ದೀಪ ಸಾಮಾನ್ಯವಾದ ದೀಪ, ನೀವೇನಾದರೂ ದೀಪ ಹಚ್ಚಿ, ಆ ದೀಪ ಉತ್ತರಕ್ಕಿರ್ತಕ್ಕಂತಹ ಹಂಗೆ ಮಾಡಿಕೊಂಡಿದ್ದೆ ಆದರೆ ಮಾಡಿಕೊಂಡು ಆ ವರಾಹಿ ದೇವಿಗೆ ನಾವು ನೈವೇದ್ಯ ಏನಿರಬೇಕು? ಬೇಯಿಸಿದ ಸಿಹಿ ಗೆಣಸಾಗ್ಬೋದು, ನಿಂಬೆ ಅನ್ನ, ಚಿತ್ರಾನ್ನ ಅಂತ ಏನು ಕರಿತೀವಿ, ಬರೀ ನಿಂಬೆ ಅನ್ನ, ಅದಕ್ಕೆ ಮಸಾಲೆ ಏನೂ ಹಾಕಲ್ಲ. ಹಾಗೆಯೇ ದಾಳಿಂಬೆಯನ್ನು, ಈ 3 ನೈವೇದ್ಯವಾಗಿ ಬುಧವಾರದ ದಿವಸ, ಗುರುವಾರ ಮತ್ತು ಬುಧವಾರ, ಗುರುವಾರ, ಶುಕ್ರವಾರ 3 ದಿನ ಸಂಧ್ಯಾಕಾಲದಲ್ಲಿ ಆ ತಾಯಿಯನ್ನು ಪ್ರತಿಷ್ಠಾಪನೆ ಮಾಡಿಕೊಂಡು ರಾತ್ರಿ ಪೂಜೆ, ಉತ್ತರಕ್ಕೆ ದೀಪ ಹಚ್ಚಿ ನೈವೇದ್ಯವನ್ನಿಟ್ಟು, ಈ ರೀತಿ ನೀವು 9 ದಿನ, ಅಂದರೆ ಬುಧವಾರ, ಗುರುವಾರ, ಶುಕ್ರವಾರ, ನೆಕ್ಸ್ಟ್ ಬುಧವಾರ, ಗುರುವಾರ, ಶುಕ್ರವಾರ, ಮುಂದಿನ ಬುಧವಾರ, ಗುರುವಾರ, ಶುಕ್ರವಾರ, ಈ ರೀತಿ ಶ್ರದ್ಧಾಭಕ್ತಿಯಿಂದ ತಾವು ಮಾಡಿದ್ದೆ ಆದರೆ ಮಾಡುವ ಸಮಯದಲ್ಲಿ ಓಂ ನಮೋ ವಾರಾಹಿಯೈ ನಮಃ ಇದನ್ನು ಹೇಳ್ಕೋಬೋದು. ಇಲ್ಲಾಂದರೆ ಆ ವಾರಾಹಿ ದೇವಿಯ ಗಾಯತ್ರಿ ಮಂತ್ರ ಈ ರೀತಿ ಇದೆ. ಓಂ ಮಹಿಷಧ್ವಜಾಯ ವಿದ್ಮಹೇ ದಂಡಹಸ್ತಾಯ ಧೀಮಹಿ ತನ್ನೋ ವಾರಾಹಿ ಪ್ರಚೋದಯಾತ್. ಈ ಮಂತ್ರವನ್ನು ಹೇಳಿ ಆ ತಾಯಿಗೆ ಸಿಹಿ ಗೆಣಸು, ನಿಂಬೆ ಅನ್ನವನ್ನು ಅಥವಾ ದಾಳಿಂಬೆಯನ್ನು ಇಟ್ಟು ನೈವೇದ್ಯ ಮಾಡಿ ಪ್ರಾರ್ಥನೆಯನ್ನು ಮಾಡಿಕೊಂಡಿದ್ದೆ ಆದರೆ ಭೂ ವಿವಾದಗಳಿರ್ಬೋದು, ಕಂಟಕಗಳಿರ್ಬೋದು, ಸಾಲಗಳಿರ್ಬೋದು, ಎಲ್ಲ ಸಮಸ್ಯೆಗಳು ಪರಿಹಾರ ಆಗುತ್ತೆ. ಆ ತಾಯಿಯ ಸಾಕ್ಷಾತ್ ದೇವಸ್ಥಾನ ಎಲ್ಲೆಲ್ಲಿರದೆ ಚೆನ್ನೈಯಲ್ಲಿರ್ತಕ್ಕಂಥದ್ದಾಗ್ಬೋದು, ತಂಜಾವೂರಲ್ಲಿದೆ, ಕೊಯಮತ್ತೂರಲ್ಲಿದೆ. ಬಹಳ ವಿಶೇಷವಾದ ತಾಯಿ ಕೂಡ ಇದಾಗಿರುತ್ತೆ. ಶ್ರದ್ಧಾ ಭಕ್ತಿ ಮಾತ್ರ ಮುಖ್ಯ. ಸೂರ್ಯಾಸ್ತದ ಸಮಯದಲ್ಲಿ ಮಾಡಬೇಕು, ಇಲ್ಲ ಬೆಳಗ್ಗೆ ಸೂರ್ಯೋದಯಕ್ಕೆ ಮುಂಚೆ ಕೂಡ ಮಾಡಿದ್ದೆ ಆದರೆ ತುಂಬಾ ಒಳ್ಳೆಯದಾಗುತ್ತೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.